ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇದು ಗಣಪತಿ ಹಬ್ಬದ ದಿನದ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಒಂದೊಂದು ಕಡೆ ಗಣಪತಿ ಹಬ್ಬನ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡ್ತೀವಿ, ಹಾಗೆಯೇ ಗಣಪತಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡ್ತೀವಿ ಅಂತ ತಿಳ್ಕೋಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗಣಪತಿ ಹಬ್ಬ ಬಂತು ಅಂದರೆ ಮನೆಯೆಲ್ಲ ಸ್ವಚ್ಛಗೊಳಿಸೋದೇ ಆಗುತ್ತೆ. ಪ್ರತಿಯೊಂದನ್ನು ಕ್ಲೀನ್ ಮಾಡ್ತೀವಿ. ಅಂದರೆ ನಮ್ಮೂರ ಕಡೆಗಳೆಲ್ಲ ಈ ಹಬ್ಬಕ್ಕೆ ಬಳಕ ತೆಗೆಯೋದು ಅಂದ್ಬಿಟ್ಟು ತೆಗಿತಾರೆ. ಸುಣ್ಣ ಬಣ್ಣ ಎಲ್ಲ ಹೊಡೆದು ಪ್ರತಿಯೊಂದು ಸಾಮಾನನ್ನು ತೊಳೆದು ಹಬ್ಬ ಮಾಡೋ ಅಂಥದ್ದು. ಹಾಗೆಯೇ ನಾವು ಕೂಡ ಅದೇ ರೀತಿ ಆಚರಣೆ ಮಾಡ್ತೀವಿ. ಹಾಗೆಯೇ ಫಸ್ಟು ಮಕ್ಕಳಿಗೆ ಹಾಲೆಲ್ಲ ಕಾಯಿಸಿ ಕೊಟ್ಟು ಅವ್ರು ಕುಡ್ದಾದ್ಮೇಲೆ ನೆಕ್ಸ್ಟ್ ನಾನು ತಿಂಡಿನೂ ಮಾಡಿಕೊಟ್ಟು ತಿಂದಾದ್ಮೇಲೆ ನೆಕ್ಸ್ಟ್ ಈಗ ಅಡುಗೆ ಮಾಡಲಿಕ್ಕೆ ಅಂತ ರೆಡಿ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಟಿದ್ದೀನಿ. ರಾತ್ರಿಯೇ ಕಡಲೆಕಾಳನ್ನು ನೆನೆಸ್ಕೊಂಡಿದ್ದೆ. ಕಡಲೆಕಾಳು ಮತ್ತು ಬಾಳೆಕಾಯಿ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ, ಹುಳಿ ಅಂತ ಹೇಳ್ತೀವಲ್ಲ ಅದಿಷ್ಟ, ಹಾಗಾಗಿ ಅದನ್ನು ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಒಗ್ಗರಣೆಗೆ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ಒಗ್ಗರಣೆಗೆ ಒಂದು 5 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಯಾವುದೇ ಹಬ್ಬಗಳಿಗೆ ಏನೇ ಅಡುಗೆ ಮಾಡಬೇಕು ಅಂತ ಇದ್ರೂ ಹಿಂದಿನ ದಿನವೇ ನಾವು ಪ್ಲ್ಯಾನ್ ಮಾಡ್ಕೊಂಡಿರಬೇಕು, ಇಂಥ ಅಡುಗೆ ಮಾಡಬೇಕು ಅಂತ. ಆ ಥರ ಆದರೆ ನಾವು ಬೇಗನೆ ಮಾಡ್ಕೊಂಬಿಡ್ಬೋದು. ಇವಾಗ ಒಂದು 5 ನಿಮಿಷ ಹುರಿದಾದ್ಮೇಲೆ ಕಡಲೆಕಾಳು ನೆನೆಸಿಟ್ಟಿದ್ನಲ್ಲ ಅದು ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಒಂದೆರಡು ಟೊಮೊಟೊ ಹಾಕಿ ಬೇಯಲಿಕ್ಕೆ ಅಂತ ಇಡ್ತೀನಿ. ಅಂದರೆ ಈ ಥರ ಸ್ಟೀಮ್ ಬರ್ಸ್ಕೊಂಡು ಮಾಡೋದ್ರಿಂದ ಬೇಗ ಮಾಡ್ಕೊಳ್ಬೋದು. ಹಾಗೇನೇ ಒಗ್ಗರಣೆ ಹಾಕಿ ಸುಮ್ಮನೆ ಬೇಯಿಸೋ ಬದಲು ಕುಕ್ಕರಲ್ಲಿ ಹಾಕಿ ಸ್ಟೀಮ್ ಬರ್ಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬೇಗನೆ ಮಾಡ್ಕೊಳ್ಬೋದು. ಹಾಗೆಯೇ ಈ ಕಡೆ ಕಾಯಲ್ಲಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಬೆಲ್ಲನ ಕರಗಕ್ಕೆ ಅಂತ ಅದಕ್ಕೆ ಎಷ್ಟು ಸಿಹಿ ಬೇಕೋ ಅಷ್ಟನ್ನು ಹಾಕಿ ಕರಗಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇದು ಕಾಯಿ ತುರಿನ ಕಾಯಿ ಹಾಲಿಗೆ ನಾನು ರುಬ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲ ನನ್ನ ಹಸ್ಬೆಂಡು ಎಲ್ಲ ರೆಡಿ ಮಾಡಿಕೊಟ್ರು. ತೆಂಗಿನಕಾಯಿ ಎಲ್ಲ ತುರ್ಕೊಟ್ರು. ಹಾಗೆಯೇ ಇದಕ್ಕೆ ಒಂದಷ್ಟು ಬಾದಾಮಿ ಕೂಡ ಹಾಕಿ ಸ್ವಲ್ಪ ಏಲಕ್ಕಿ ಕೂಡ ಹಾಕಿ ರುಬ್ಕೊಂಡಿದ್ದೀನಿ. ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲದಲ್ಲಿ ಏನಾದರೂ ಕಲ್ಲಿದೆಯಾ ಸೋಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಗಕ್ಕೆ ಬಿಟ್ಟಿದ್ದೆ, ಆದರೆ ಬೆಲ್ಲ ಅದು ನೀಟಾಗೇ ಇದೆ, ಏನೂ ಕಲ್ಲು ಕಸ ಏನೂ ಇರಲಿಲ್ಲ. ಹಾಗಾಗಿ ಇವಾಗ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವೀಟಿಗೆ ಎಷ್ಟು ಬೇಕು ಬೆಲ್ಲ ಅಷ್ಟನ್ನು ಸೇರಿಸ್ಕೊಳ್ಬೋದು. ಅಂದರೆ ನಾನು ಎಷ್ಟು ಅವಶ್ಯಕತೆ ಇದೆ ಅದನ್ನು ಅಷ್ಟು ಕಾಯಿನ ತೊಗೊಂಡು ಚೆನ್ನಾಗಿ ರುಬ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಕುದಿ ಬಂದಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಅದು ಗಟ್ಟಿ ಕರೆಕ್ಟಾಗಿ ಆಗುತ್ತೆ. ಅದಾದಮೇಲೆ ನಾನು ಕಡಲೆಕಾಳು ಬೇಯಿಸ್ಕೊಂಡಿದ್ನಲ್ಲ ಅದು ಸ್ಟೀಮ್ ಬಂದಿತ್ತು. ಮತ್ತು ಅದಕ್ಕೆ ಮಸಾಲೆಗೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕಡಲೆ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಹುಳಿ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆಯೇ ಒಂದೆರಡು ಟೊಮೊಟೊ ಹಾಕಿದ್ನಲ್ಲ ಅದನ್ನು ಕೂಡ ತೊಗೊಂಡ್ಬಿಟ್ಟು ರುಬ್ಬಿಟ್ಟೇ ಸೇರಿಸ್ತೀನಿ. ನೋಡ್ತಾ ಇರ್ಬೋದು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಅಂದರೆ ನೀರು ಕೂಡ ನಾನು ಜಾಸ್ತಿ ಹಾಕಿಲ್ಲ. ಸ್ಟೀಮ್ ಬರ್ಸ್ಕೊಂಡು ಆ ಥರ ಮಸಾಲೆ ಹಾಕ್ಬಿಟ್ಟು ನಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಅಂದರೆ ಈ ರೀತಿ ಮಾಡೋದ್ರಿಂದ ಅಡುಗೆಗಳು ಕೂಡ ಬೇಗ ಆಗ್ತವೆ. ನಾನು ಫಸ್ಟು ಕಾಳನ್ನು ಬೇಯಲಿಕ್ಕಿಟ್ಟೆ, ಅದಾದ ನಂತರ ಆ ಕಡೆ ಕಾಯಲ್ಲಿ ಮಾಡಿಕೊಂಡೆ, ಅದು ಸ್ಟೀಮ್ ಹೋಯಿತು. ಇದಾದ ನಂತರ ಇವಾಗ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಈ ಮಧ್ಯದಲ್ಲೇ ನಾನು ಬೇಳೆ ಕೂಡ ಬೇಯಿಸ್ಕೊಂಡೆ. ಬೇಳೆ ಮತ್ತು ಟೊಮೊಟೊ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡೆ, ಬೇಳೆ ಸಾಂಬಾರು ಮಾಡೋಣ ಅಂತ. ಒಂದು 5 ನಿಮಿಷ ಆದಮೇಲೆ ಇದು ಕುದೀತಾ ಇದೆ, ನೋಡ್ತಾ ಇರ್ಬೋದು. ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಬಾಳೆಕಾಯಿ ಹಾಕ್ಬಿಟ್ರೆ ಏನಾಗುತ್ತೆ, ಬೆಂದೋಗ್ಬಿಡುತ್ತೆ. ಬಾಳೆಕಾಯಿ ಒಂದು 5 ನಿಮಿಷಕ್ಕೆ ಬೇಯೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ನಾವು, ಖಾರದ ಪುಡಿ ಎಲ್ಲ ಹಾಕಿ ಆದಮೇಲೆ. ಇವಾಗ ಬಾಳೆಕಾಯಿ ಎಲ್ಲ ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರು, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಈ ರೀತಿ ಹುಳಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅಂದರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಎಷ್ಟು ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಹುಳಿ ರೆಡಿಯಾಗುತ್ತೆ. ಈಗ ನೋಡ್ತಾ ಇರ್ಬೋದು 5 ನಿಮಿಷ ಆಯಿತು, ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ. ಅಂದರೆ ಜಾಸ್ತಿ ನೀರು ಥರನೂ ಇಲ್ಲ, ಗಟ್ಟಿ ಥರನೂ ಇಲ್ಲ, ಆ ರೀತಿ ಮಾಡ್ಕೊಳ್ಳೋದು. ಮತ್ತು ನಾನು ಬೇಳೆನ ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರಲ್ಲಿ, ಅದನ್ನು ಕೂಡ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ. ಅದಕ್ಕೆಲ್ಲ ಖಾರದ ಪುಡಿ ಹಾಕಿ ಹಾಗೆಯೇ ನುಗ್ಗೆಕಾಯಿ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ಆ ಕಡೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಈ ಕಡೆ ಸೂಸ್ಲು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದಾದಂಥ ಬಾಣಲಿ ಇಟ್ಟು ಅದಕ್ಕೆ 1.5 ಲೋಟದಷ್ಟು ಎಳ್ಳನ್ನು ಹಾಕಿ ನೀಟಾಗಿ ಹುರ್ಕೊಳ್ಬೇಕು. ಬಾಣಲಿ ಕಾಯೋ ತನಕ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಬೇಕು, ಇಲ್ಲಾಂದರೆ ಎಳ್ಳು ಸೀದೋಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಸೀಸ್ದಂಗೆ ನೀಟಾಗಿ ಹುರ್ಕೊಳ್ಬೇಕು. ಎಳ್ಳನ್ನು ಕೂಡ ಹುರಿದು ಇಟ್ಟೆ ಆರಲಿಕ್ಕೆ. ಇವಾಗ ಶಾವಿಗೆ ಮಾಡಲಿಕ್ಕೆ ಅಂತ ನಾನು ನೀರು ಬಿಟ್ಟು ಇಡ್ತಾಯಿದ್ದೀನಿ. ಒಂದು 3 ಲೋಟದಷ್ಟು ನೀರನ್ನ ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸಾಲ್ಟ್ ಕೂಡ ಹಾಕಿ, ಹಾಗೆಯೇ 1 ಸ್ಪೂನಷ್ಟು ತುಪ್ಪ ಹಾಕಿ ಅದನ್ನು ಕುದಿಲಿಕ್ಕೆ ಅಂತ ಇಡ್ತಾಯಿದ್ದೀನಿ. ನಾನು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಶಾವಿಗೆನ ಮಾಡ್ತಾಯಿದ್ದೀನಿ. ಅದಾದ ನಂತರ ಎಳ್ಳೆಲ್ಲ ಆರ್ಲಿಕ್ಕೆ ಇಟ್ಟಿದ್ನಲ್ಲ ಅದು ಆರಿತ್ತು.
ಅದಕ್ಕೆ ಒಂದು 3 ಏಲಕ್ಕಿನ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಈ ರೀತಿ ಪೌಡ್ರ್ ಮಾಡ್ಕೊಳ್ಬೇಕು. ಅಂದರೆ ಬಿಸಿ ಇದ್ದಾಗ ಪೌಡ್ರ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅದು ಉಂಡೆ ಉಂಡೆ ಥರ ಬಂದುಬಿಡುತ್ತೆ ಎಳ್ಳು. ಫುಲ್ ಅದು ಆರಿದ ಮೇಲೇ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ಮುಟ್ಟಿದ್ರೆ ಅದು ಕೈಗೆ ಅಂಟ್ಕೋಬಾರ್ದು, ಉದುರಾಗಿರಬೇಕು. ಆ ರೀತಿ ನಾವು ಪೌಡ್ರ್ ಮಾಡ್ಕೋಬೇಕು. ಇವಾಗ ಅಕ್ಕಿ ಹಿಟ್ಟನ್ನ ಹಾಕಿ ನಾನು ಮುದ್ದೆ ಹೊಂದಿಸ್ತೀವಲ್ಲ ಅದಕ್ಕೆ ಹೊಂದಿಸ್ಕೊಳ್ಬೇಕು. ಹೊಂದಿಸಿ ಎಲ್ಲ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಚಕ್ಲಿ ಒತ್ತೋ ಒಳ್ಳಿಗೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ನಾವು ಒಳಗಡೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಆನಂತರ ನಾವೇನು ಹೊಂದಿಸಿರ್ತೀವಿ ಅಕ್ಕಿ ಹಿಟ್ಟು ಅದನ್ನು ಒಳಗಡೆ ಹಾಕ್ಕೋಬೇಕು. ಒಳಗಡೆ ಹಾಕ್ಕೊಂಡು ಅದನ್ನು ಮುಚ್ಚಿ ಈ ಥರ ನಾವು ಪ್ರೆಸ್ ಮಾಡಿದ್ರೆ ಅದು ಶಾವಿಗೆಗಳು ನೀಟಾಗಿ ಬರ್ತವೆ. ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರದಲ್ಲಿ ಒತ್ಕೊಳ್ಬೋದು. ಸರ್ಕಲ್ ಥರ ಬೇಕು ಅಂದರೆ ಸರ್ಕಲ್ ಥರ ಅಥವಾ ಉದ್ದಕ್ಕೆ ಮಾಡ್ಕೊಳ್ಬೋದು. ನಾನು 2 ಆ ರೀತಿ ಮಾಡಿದೆ. ಇವಾಗ ಸರ್ಕಲ್ ಥರ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಲೋಟ ನೀರಿಗೆ 1.5 ಲೋಟ ಅಷ್ಟು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒತ್ತಿರೋ ಅಂಥದ್ದು. ಅಂದರೆ ಒಂದೊಂದು ಅಕ್ಕಿ ಹಿಟ್ಟು ಒಂದೊಂದು ರೀತಿ ನೀರನ್ನ ತಗೊಳುತ್ತೆ. ಹಾಗಾಗಿ ನೀರನ್ನ ಇಷ್ಟೇ ತಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆಯೇ ಇವಾಗ ಹುಳಿ ಕೂಡ ರೆಡಿ ಆಯಿತು. ನನ್ನ ಹಸ್ಬೆಂಡು ಕೋಸಂಬರಿ ಎಲ್ಲ ಕಟ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿದರು. ಹಾಗೆಯೇ ಕಾಯಿ ಕೂಡ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ಬಂದರೆ ನೀಟಾಗಿರುತ್ತೆ. ಹಾಗೆಯೇ ಬೆಲ್ಲ ಎಲ್ಲ ಕುಟ್ಬಿಟ್ಟು ಸೂಸ್ಲಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಸೂಸ್ಲು ಪುಡಿ ಅಂದರೆ ಎಳ್ಳು ಪುಡಿ ಮಾಡಿದ್ಮೇಲೆ ಅದಕ್ಕೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಹಾಗೆಯೇ ಅನ್ನ ಕೂಡ ಮಾಡಿಕೊಂಡೆ. ಹಾಗೆಯೇ ಸಾರು ಕೂಡ ರೆಡಿಯಾಗಿದೆ. ನುಗ್ಗೆಕಾಯಿ ಎಲ್ಲ ನಮ್ಮ ಹತ್ರನೇ ಬಿಟ್ಟಿತ್ತು, ಅದನ್ನು ತಗೊಂಡು ಸಾಂಬಾರು ಕೂಡ ಮಾಡಿಕೊಂಡೆ. ಅದಾದ ನಂತರ ನಾನೆಲ್ಲ ಅಡುಗೆ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಸೇರಿ, ಅಂದರೆ ನಾವು ಎಲ್ಲ ಪ್ರತಿಯೊಂದು ಏನೆಲ್ಲ ಆಯುಧಗಳನ್ನ ಉಪಯೋಗಿಸ್ತೀವಿ ಅದನ್ನು ಗೌರಿ ಹಬ್ಬಕ್ಕೆ ನಾವು ಪೂಜೆ ಮಾಡೋ ಅಂಥದ್ದು. ಎಲ್ಲ ಆಯುಧಗಳಿಗೆ ವಿಭೂತಿ ಎಲ್ಲ ಇಟ್ಟು ಮತ್ತು ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ರು. ಹೂವೆಲ್ಲ ಹಾಕಿ ಮತ್ತು ಬಿಲ್ವ ಪತ್ರೆ ಎಲ್ಲ ಹಾಕಿ ಮಾವಿನ ಎಲೆ, ತುಳಸಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು. ಆನಂತರ ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಒಂದು ಸಲ ಪೂಜೆ ಮಾಡಿದರು. ಆನಂತರ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ನಾವು ಏನೆಲ್ಲ ಅಡುಗೆ ಮಾಡಿರ್ತೀವಿ ಅದೆಲ್ಲ ಎಡೆ ಇಟ್ಟು ಕೂಡ ಪೂಜೆ ಮಾಡೋ ಅಂಥದ್ದು. ನಾವು ಅಂದರೆ ಈ ಹಬ್ಬಕ್ಕೆ ಗೌರಿ ಪೂಜೆ ಮಾಡೋ ಅಂಥದ್ದು, ಈ ಗೌರಿನ ಈ ರೀತಿ ಪೂಜೆ ಮಾಡ್ತೀವಿ. ಅಂದರೆ ಇವೆಲ್ಲ ಆಯುಧಗಳೆಲ್ಲ ಶಕ್ತಿಯ ಸಂಕೇತ. ಹಾಗಾಗಿ ನಾವು ಇದನ್ನು ಶಕ್ತಿ ಅಂದರೆ ಗೌರಿನ ನಾವು ಈ ಆಯುಧಗಳಿಂದ ಪೂಜೆ ಮಾಡೋ ಅಂಥದ್ದು. ಈ ಗಣಪತಿನ ನನ್ನ ಮಗನೇ ಹಬ್ಬದ ದಿನ ಬರೆದಿರೋ ಅಂಥದ್ದು. ಸಾಮಾನ್ಯವಾಗಿ ಗಣೇಶನ ಹಬ್ಬಕ್ಕೆ ಎಳ್ಳು, ಅಕ್ಕಿ ಮತ್ತು ಕಾಯಿಂದ ಮಾಡಿರುವಂತಹ ಖಾದ್ಯಗಳನ್ನು ನಾವು ಮಾಡೋ ಅಂಥದ್ದು. ಕಡುಬು, ಮೋದಕ ಇದನ್ನು ಮಾಡಿದ್ರೂ ಕೂಡ ಎಳ್ಳು, ಅಕ್ಕಿ ಮತ್ತು ತೆಂಗಿನಕಾಯಿಂದನೇ ಮಾಡಿರ್ತೀವಿ. ಅಂದರೆ ಯಾವುದನ್ನಾದರೂ ಮಾಡ್ಕೊಳ್ಬೋದು. ಹಾಗೆಯೇ ಮಾಡಿರೋ ಅಂಥದ್ದನ್ನೆಲ್ಲ ಇಟ್ಟು ಎಡೆ ಇಟ್ಟು ಪೂಜೆ ಮಾಡೋ ಅಂಥದ್ದು. ಈ ರೀತಿ ನಾವು ಹಬ್ಬನ ಆಚರಣೆ ಮಾಡ್ತೀವಿ. ಹಾಗೆಯೇ ಊರಲ್ಲೆಲ್ಲ ಹೊಸ್ನೀರು ತಂದುಬಿಟ್ಟು ಆಮೇಲೆ ಹಬ್ಬನ ಮಾಡ್ತಾರೆ. ಈ ರೀತಿ ನಮ್ಮೂರ ಕಡೆ ಎಲ್ಲ ಮಾಡೋ ಅಂಥದ್ದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.